ಇವತ್ತು ನಾವು ಗರ್ಭಿಣಿ ಮಹಿಳೆಯರಲ್ಲಿ ಅಥವಾ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಬರುವಂತ ಕಾಲೂತ ಅಥವಾ ಪೀಡಲ್ ಎಡಿಮಾ ವಿಚ್ ಇಸ್ ವೆರಿ ಕಾಮನ್ ಆಫ್ಟರ್ ಡ್ಯೂರಿಂಗ್ 6 to 7 months ಆಫ್ ಪ್ರೆಗ್ನೆನ್ಸಿ. ಇದು ಯಾಕೆ ಬರುತ್ತೆ ಕಾಲೂತ ಅಥವಾ ಪೀಡಲ್ ಎಡಿಮಾ ಅಂತಂದ್ರೆ ಮೋಸ್ಟ್ ಕಾಮನ್ಲಿ ಡ್ಯೂ ಟು ಅನೇಮಿಯಾ ಅಥವಾ ರಕ್ತಹೀನತೆ. ಯಾವಾಗ ನಿಮ್ಮ ರಕ್ತದ ಅಂಶ ಅಥವಾ ಹಿಮೋಗ್ಲೋಬಿನ್ ಏನಿರುತ್ತೆ ಲೆಸ್ ದೆನ್ 10 ಆದಾಗ, ಅಥವಾ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಮೋರ್ ದೆನ್ 140-90 ಆದಾಗ ಈ ಕಾಲೂತ ಬರುತ್ತೆ. ಹಾಗೆ ಕೆಲವೊಂದು ನಾರ್ಮಲ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಕೂಡ ಈ ಕಾಲೂತ ಬರುತ್ತೆ. ಯಾಕಂತಂದ್ರೆ ಯೂಶಲಿ ಎಕ್ಸೆಸಿವ್ ವೇಟ್ ಗೇನ್ ಆದಾಗ, ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಲಿ ನಾವು 2 kg ಅಷ್ಟು ವೇಟ್ ಗೇನ್ ಅಲೋ ಮಾಡ್ತೀವಿ ಒಂದ್ ತಿಂಗಳಿಗೆ. ಅದಕ್ಕಿಂತ ಜಾಸ್ತಿ ಹೋದಾಗ, ಅಥವಾ ವರ್ಕಿಂಗ್ ವಿಮೆನ್ ಅಲ್ಲಿ, ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್, ತುಂಬಾ ಹೊತ್ತು ನಾವು ಕಾಲ್ನ ಕೆಳಗಡೆ ಬಿಟ್ಕೊಂಡು ಕೂತಾಗ ಕೂಡ ಇದು ಬರುತ್ತೆ. ಯಾಕೆ ಇದು ಬರುತ್ತೆ ಅಂತಂದ್ರೆ ನಮ್ಮ ಬೆಳೆಯೋ ಮಗುವಿಂದಾಗಿ ಕೆಲವೊಂದು ರಕ್ತನಾಳಗಳು ಅಥವಾ ಬ್ಲಡ್ ವೆಸಲ್ಸ್ ಏನಿದೆಯಲ್ಲ ಕಂಪ್ರೆಷನ್ ಆಗಿ ವೀನಸ್ ರಿಟರ್ನ್ ಟು ದ ಹಾರ್ಟ್ ಗೆಟ್ಸ್ ಅಫೆಕ್ಟೆಡ್. ಹಾಗಾಗಿ ಇದು ಕಾಮನ್ ಆಗಿ ನಾರ್ಮಲ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಅನ್ಲೆಸ್ ಇಟ್ ಇಸ್ ಡ್ಯೂ ಟು ಅನೇಮಿಯಾ ಆರ್ ಹೈ ಬ್ಲಡ್ ಪ್ರೆಷರ್.